ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಬಿಸಿ ಬಿಸಿ ಅನ್ನ, ಅದ್ರ ಜೊತೆಗೆ ಹೆಸರು ಬೇಳೆ ಸಾರು. ಬೇಸಿಗೆ ಆದ್ರಿಂದ ಅಡಿಗೆ ಮನೇಲಿ ತುಂಬಾ ಹೊತ್ತು ನಿಂತ್ಕೊಂಡು ಅಡಿಗೆ ಮಾಡಕ್ ಇಷ್ಟ ಆಗಲ್ಲ ಅಲ್ವಾ? ಸೊ ಬೇಗ ಕೆಲಸ ಮುಗಿಸಿ ಆಚೆ ಬರಬೇಕು. ಹಾಗಾಗಿ ಇವತ್ತು ಅನ್ನ ಮತ್ತೆ ಹೆಸರು ಬೇಳೆ ಸಾರು ಮಾಡ್ಕೊಳ್ಳಿಕ್ಕೆ ನಾನು ಇಂಡಸ್ ವ್ಯಾಲಿ ಅವ್ರದ್ದು ಟ್ರೈಪ್ಲೇ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ 5 ಲೀಟರ್ ಬಳಸ್ತಾ ಇದ್ದೀನಿ. ಅದಕ್ಕೆ ಫಿಟ್ ಆಗೋ ರೀತಿ ಇಂಡಸ್ ವ್ಯಾಲಿ ಅವ್ರದ್ದೇ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಸೆಪರೇಟರ್ ನ ಬಳಸ್ತಾ ಇದ್ದೀನಿ. 2 ಕಂಟೈನರ್ ಕೊಟ್ಟಿದ್ದಾರೆ. 2 ಒಟ್ಟಿಗೆ ಒಂದೇ ಸಲ ಮಾಡ್ಕೋಬಹುದು. ನೋಡಿ, 1 ಗ್ಲಾಸ್ ಅಷ್ಟು ಅಕ್ಕಿನ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ. 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ಅಷ್ಟು ನೀರ್ನ ಸೇರಿಸ್ತಾ ಇದ್ದೀನಿ. ಅನ್ನ ಮೃದುವಾಗುತ್ತೆ, ಮುದ್ದೆ ತರ ಆಗಲ್ಲ, ಉಡುಡಿಯಾಗುತ್ತೆ, ಸಾಫ್ಟ್ ಆಗಿ ಬೆಂದು. ಸೊ ಇನ್ನೊಂದು ಕಂಟೈನರ್ ನಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೆ. 1/4 ಗಂಟೆ 20 ನಿಮಿಷ ನೆನೆಸಿಟ್ಟಿದ್ದೆ. ನೀರ್ ಸಮೇತ ಹಾಕೊಂಡಿದ್ದೀನಿ 1/3 ಹಾಗೆ ಟೊಮೆಟೊ 2, ಸ್ವಲ್ಪ ಅರಿಶಿನ, ಎಣ್ಣೆನ ಹಾಕಿ ಇದನ್ನ 3 ಇಂದ 4 ವಿಷಲ್ ಬೇಯಿಸ್ಕೋಬೇಕು. ನೋಡಿ, ಕ್ಲೋಸ್ ಮಾಡ್ಬಿಟ್ಟು ಕುಕ್ಕರ್ ತಳಕ್ಕೆ 1 ಗ್ಲಾಸ್ ಅಷ್ಟು ನೀರ್ನ ಹಾಕಿ ಈ ಸ್ಟ್ಯಾಂಡ್ ನ ಪ್ಲೇಸ್ ಮಾಡಿ 3 ಇಂದ 4 ವಿಷಲ್ ಕೂಗಿಸ್ಕೊಂಡ್ರೆ ಆಯ್ತು. ಇದು ಅಷ್ಟೇ 3 ಲೇಯರ್ ಥಿಕ್ ಬಾಡಿ, ಹೆವಿ ಬಾಟಮ್ ಇದೆ, 100% ಸೇಫ್, ISI ಸರ್ಟಿಫೈಡ್ ಪ್ರಾಡಕ್ಟ್. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ರಂಜಿನಿ 12 ಅನ್ನೋ ಕೂಪನ್ ಕೋಡ್ ನ ಬಳಸಿದ್ರೆ ಡಿಸ್ಕೌಂಟ್ ಕೂಡ ಇದೆ. ಸೊ 3 ವಿಷಲ್ ಆದ್ಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಹ್ಯಾಂಡಲ್ ಅಲ್ಲಿ ಈ ತರ ತೆಕ್ಕೋಬೇಕು. ಈಸಿ, ಒಟ್ಟಿಗೆ ಒಂದೇ ಸಲ ಮಾಡ್ಕೋಬಹುದು. ಬಿಸಿಬೇಳೆ ಬಾತ್ ಎಲ್ಲ ಆದ್ರೆ ಒಂದ್ ಕಡೆ ಬೇಳೆ, ತರಕಾರಿ, ಅನ್ನ ಎಲ್ಲ ಒಟ್ಟೊಟ್ಟಿಗೆ ಬೇಯಿಸ್ಕೋಬಹುದು. ಒಂದ್ ಕಡೆ ಅನ್ನ ಮಾಡ್ಕೊಂಡು ಒಂದ್ ಕಡೆ ಮೊಟ್ಟೆ ಬೇಯಿಸ್ಕೋಬಹುದು, ತರಕಾರಿಗಳನ್ನ ಬೇಯಿಸ್ಕೋಬಹುದು, ಈಸಿಯಾಗಿ ಮಾಡ್ಕೋಬಹುದು. ಬೇಳೆ ನೋಡಿ ಬೆಂದಿದೆ, ಟೊಮೆಟೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಅನ್ನನು ನೋಡಿ, 1 ಹನಿ ಕೂಡ ಬೇಳೆ ನೀರು ಬಿದ್ದಿಲ್ಲ. ಸೊ ನಾವು ಬಾಕ್ಸ್ ಎಲ್ಲ ಇಟ್ಟು ಬೇಯಿಸಕ್ ಹೋದ್ರೆ ಅದು ಬೇರೆನೆ ಆಗೋಗುತ್ತೆ. ಉಡುಡಿಯಾಗೂ ಇದೆ ಅನ್ನ, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ಮಾಡುವಾಗ ಈ ತರ ಅನ್ನ ಉಡುಡಿಯಾಗಿದ್ದು ಸಾಫ್ಟ್ ಇದ್ರೆ ಚೆನ್ನಾಗಾಗುತ್ತೆ, ರುಚಿ ಹಿಡಿಯುತ್ತೆ. ಬೇಳೆನ ಚೆನ್ನಾಗಿ ಮಸ್ತ್ಕೋತಾ ಇದ್ದೀನಿ. ಟೊಮೆಟೊ 2 ಹಾಕೊಂಡಿದ್ದೆ, ಮೀಡಿಯಂ ಸೈಜ್ದು ಹುಳಿ ಟೊಮೆಟೊ. ನೀವು ಹೆಸರು ಬೇಳೆ ಜೊತೆಗೆ ಸ್ವಲ್ಪ ತೊಗರಿ ಬೇಳೆ ಕೂಡ ಮಿಕ್ಸ್ ಮಾಡ್ಕೋಬಹುದು. ನಾನು ಸಮ್ಮರ್ ಆದ್ರಿಂದ ಬರೀ ಹೆಸರು ಬೇಳೆಲಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪಾತ್ರೆನಲ್ಲಿ 1-2 ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು ಮತ್ತೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಒಗ್ಗರಣೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಹಿಂಗನ್ನ ಹಾಕೊಳ್ಳಿ. ಇದಿಷ್ಟು ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಸಣ್ಣದ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೆ. ಹುಣಸೆ ಹುಳಿ ಒಂದು ಅರ್ಧ ಕಪ್ ಅಷ್ಟು ಹಾಕೊಳ್ಳಿ. ಹುಳಿ ಟೊಮೆಟೊನು ಹಾಕಿರೋದ್ರಿಂದ ತುಂಬಾ ಹುಳಿ ಬೇಡ, ಸ್ವಲ್ಪ ಹಾಕೊಂಡು ಸಾಕು. ಹಾಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಸಾರಿನ ಪುಡಿನಾರು ಹಾಕೋಬಹುದು. ತಿಳಿ ಸಾರ್ ಪುಡಿ, ರಸಂ ಪುಡಿ ಇದ್ರು ಅದನ್ನು ಹಾಕೋಬಹುದು. 2 ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಬಟ್ ಚೆನ್ನಾಗಿರುತ್ತೆ, 2 ಚೆನ್ನಾಗಿರುತ್ತೆ. ಇದು ಈ ತರ ಕುದಿವಾಗ ಬೇಯಿಸಿಟ್ಟಿರೋ ಅಂತ ಬೇಳೆನ ಮಸ್ತ್ ಬಿಟ್ಟು ಹಾಕೊಳ್ಳಿ. ಈ ತರ ಚೆನ್ನಾಗಿ ಮಸ್ತ್ ಹಾಕೊಳ್ಳಿ. ಬೆಣ್ಣೆ ತರ ಬೆಂದಿರುತ್ತೆ ಹೆಸರು ಬೇಳೆ, ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇದಕ್ಕೆ ತಕ್ಕಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕೊಳ್ಳಿ, ಸ್ವಲ್ಪ ತೆಳು ಇದ್ರೇನೆ ಚಂದ. ಹೆಸರು ಬೇಳೆ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗತ್ತೆ, ನೀರ್ ಹಿಡಿಯತ್ತೆ. ಸೊ ಹಾಗಾಗಿ ತಕ್ಕಷ್ಟು ನೀರ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು, ನೊರೆ ಬರೋವರೆಗೂ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಹಾಕಿ ಚೆನ್ನಾಗಿ ತರ ನೊರೆ ಬರೋವರೆಗೂ ಕುದಿಸಿದ್ರೆ ಹೆಸರು ಬೇಳೆ ತಿಳಿಸಾರು ರೆಡಿ. ನೋಡಿ, ಎಷ್ಟು ಬೇಗ ಆಗೋಗುತ್ತೆ. 1/4 ಗಂಟೆಲಿ ಅನ್ನ, ಸಾರು ಎಲ್ಲ ರೆಡಿ ಆಗತ್ತೆ. ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡೋ ಹಾಗಿಲ್ಲ. ಈ ತರ ಕುದಿಯುವಾಗ ಸಣ್ಣಗೆ ಹೆಚ್ಚಿರೋ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ ಸರ್ವ್ ಮಾಡಿ. ಇದ್ರ ಜೊತೆ ಒಂಚೂರು ಸಂಡಿಗೆ, ಹಾಗೆ ಮಜ್ಜಿಗೆ ಮೆಣಸಿನಕಾಯಿ ಸಮ್ಮರ್ ಆದ್ರಿಂದ, ಹಾಗೆ ತುಪ್ಪದ ಜೊತೆ ಒಂದ್ ಸ್ವಲ್ಪ ಉಪ್ಪಿನಕಾಯಿ, ಎರಳಿಕಾಯಿ ಉಪ್ಪಿನಕಾಯಿ ಇದ್ರೆ ಸಕ್ಕದಾಗಿರುತ್ತೆ ರುಚಿ ಅಲ್ವಾ? ಸೊ ಈ ರೆಸಿಪಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.